ಸೊ ನಾಳೆ ಸಂಜೆ 4 ಗಂಟೆಯ ಆಸುಪಾಸಿನಲ್ಲಿ ಈ ಸಿಎಲ್ಪಿ ಮೀಟಿಂಗ್ ಆಗುತ್ತೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆಯ್ಕೆಯಾದಂತವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಸಂಡೇ ಅಥವಾ ಮಂಡೇ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರಬಹುದು. ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆಪ್ತರು ರಾಷ್ಟ್ರ ರಾಜಧಾನಿಗೆ ಹೋಗಿದ್ದಾರೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತರು ಸಚಿವರು ಅವರ ಸಂಪುಟದಲ್ಲಾದಂತಹ ಸಚಿವರೆಲ್ಲರೂ ಕೂಡ ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ಒಂಥರ ಸಿದ್ದುಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಪ್ರಬಲ ಖಾತೆಗೆ ವರಿಷ್ಠ ಮೇಲೆ ಒತ್ತಡ ಹೇರೋಕೆ ಮಾಸ್ಟರ್ ಸ್ಟ್ರಾಟಜಿ. ಸಚಿವ ಸಂಪುಟ ಸೇರೋಕೆ ಹಿರಿಯ ಮತ್ತು ಕಿರಿಯ ಆಕಾಂಕ್ಷಿಗಳ ಫೈಟ್ ಕೂಡ ಜೋರಾಗಿದೆ. ಅಥವಾ ಸಿದ್ದು ಸಂಪುಟದಲ್ಲಿದ್ದಂಥ ಸಚಿವರು ತಮ್ಮ ಖಾತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಲೆವೆಲ್ನಲ್ಲಿ ಲಾಬಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಡೆಲ್ಲಿಗಾರೋದಕ್ಕೆ ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ಸುದ್ದಿ ಇದೆ. ಅವರು ಕ್ಲಿಯರ್ ಕಟ್ಟಾಗಿ ಹೇಳಿರೋದು ಒಂದೇ, ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಹೋಗ್ತೀರಾ ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಶಾಸಕನಾಗಿಯೇ ಉಳಿತೀನಿ ಇನ್ನು 2 ವರ್ಷಗಳ ಕಾಲ ಅಂತಂದಿದ್ದು. ಅಂದರೆ ರಾಜ್ಯಸಭಾ ಸ್ಥಾನವನ್ನ ವಿನಮ್ರವಾಗಿ ತಿರಸ್ಕರಿಸಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಬಹುದೇನೋ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಷ್ಟೇ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬರ್ತಾರೆ ಸಂಜೆ 5:30ಕ್ಕೆ ಅನ್ನೋದು. ಡಿ.ಕೆ. ಶಿವಕುಮಾರ್ ಅವರು ತದನಂತರ ಬರ್ತಾರೆ. ಬಟ್ ನಾಳೆಯ ಸಿಎಲ್ಪಿ ಮೀಟಿಂಗು, ಅದಾದ್ಮೇಲೆ ಮುಖ್ಯಮಂತ್ರಿಯ ಆಯ್ಕೆ, ಪ್ರಮಾಣ ವಚನ, ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಿದೆ ಅಂತ ಇನ್ಸೈಡ್ ಡೀಟೇಲ್ಸ್ ಕೊಡೋದಾದ್ರೆ. ಶರತ್, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಅವರು ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಕೂಡ ಬೆಂಗಳೂರಿಗೆ ಕೂಡ ವಾಪಸ್ ಆಗಲಿದ್ದಾರೆ. ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಹಂತ ಸಂಪುಟ ರಚನೆ ಆಗಬೇಕು. ಇನ್ನೊಂದು ಕಡೆ ಅದಕ್ಕಿಂತ ಮುಂಚಿತವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥದ್ದನ್ನು ಘೋಷಣೆ ಮಾಡಬೇಕು, ಆಯ್ಕೆ ಕೂಡ ಮಾಡಬೇಕಾಗಿದೆ. ಆ ಒಂದು ಹಂತವನ್ನು ಸಿದ್ದರಾಮಯ್ಯನವರ ಹೆಗಲಿಗೆ ಹೈಕಮಾಂಡ್ ನಾಯಕರು ಹೊರಿಸಿರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಸಮ್ಮೇಳನ ಸಭಾಂಗಣದಲ್ಲಿ ಕೂಡ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಶಾಸಕರ ವಿಶ್ವಾಸವನ್ನು ತೆಗೆದುಕೊಂಡು ಸಿಎಲ್ಪಿ ನಾಯಕರನ್ನ ಸಿದ್ದರಾಮಯ್ಯನವರು ಆಯ್ಕೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಲ್ಪಿ ನಾಯಕನ ಅಧಿಕಾರವನ್ನು ಕೂಡ ಪಡೆಯಲಿದ್ದಾರೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೂತನ ಸಿಎಂ ಕೂಡ ಆಗಲಿದ್ದಾರೆ. ಆದರೆ ಇಲ್ಲಿ ಸವಾಲಾಗಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರಿಗೆ ಸಂಪುಟ ರಚನೆ. ಈ ಒಂದು ಸಂಪುಟ ರಚನೆಯಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು, ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅತ್ಯಾಪ್ತ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ಹಿಂದೆ ಇರುವಂತಹ ಸಚಿವರನ್ನು ಕೂಡ ಅವರು ಕೂಡ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ನೇತೃತ್ವದಲ್ಲಿ ರಚನೆ ಆಗುವಂಥ ಸಂಪುಟಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು, ತಮ್ಮದೇ ಆಗಿರ್ತಕ್ಕಂಥ ಅತ್ಯಾಪ್ತರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಒಂದು ಅಭಿಲಾಷವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೂಡ ಇಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಮಾತು ಕೂಡ ಆಲಿಸಬೇಕು, ಇತ್ತ ಡಿ.ಕೆ. ಶಿವಕುಮಾರ್ ಅವರ ಮಾತು ಕೂಡ ಆಲಿಸಬೇಕು. ಮತ್ತೆ ಇನ್ನೊಂದು ಕಡೆ ತಮ್ಮ ಒಂದು ನೇರವಾಗಿ ಹೈಕಮಾಂಡ್ ನಾಯಕರು ಕೂಡ ಕೆಲವು ಶಾಸಕರಿಗೆ ಅವಕಾಶ ಮಾಡಿ ಕೂಡ ಕೊಡ್ತಾರೆ, ಮತ್ತೆ ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯನವರು ಈಗಾಗಲೇ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಹಿರಿಯ ಶಾಸಕರಿಗೆ ಕೂಡ ಒಂದಿಷ್ಟು ಪಟ್ಟಿಯನ್ನು ಕೂಡ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಶಾಸಕರಿಗೆ ತಮ್ಮ ಒಂದು ಸಂಪುಟದಲ್ಲೂ ಕೂಡ ಅವಕಾಶ ಮಾಡಿಕೊಡಕ್ಕಾಗಿಲ್ಲ, ಮುಂದೆ ಆದರೂ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ರಾಹುಲ್ ಗಾಂಧಿ ಅವರು ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥದ್ದು. ಆದರೆ ಅಂತಿಮ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಯುವಕರಿಗೆ ಈ ಬಾರಿಯ ಸಂಪುಟದಲ್ಲಿ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ
ಡಿ ಕೆ ಶಿವಕುಮಾರ್ ಅವರು ಒಂದು ಹಂತದ ಪಟ್ಟಿಯನ್ನು ತೆಗೆದುಕೊಂಡು ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದಕ್ಕೆ ಯಾವ ರೀತಿಯಾಗಿ ಸಮಾಲೋಚನೆ ನಡೆಸಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಈಗ ಹಿಂದೆ ಇರ್ತಕ್ಕಂಥ ಸಂಪುಟದಲ್ಲಿ ಸುಮಾರು ಏನು 10ರಿಂದ 15 ಒಂದು ಸಚಿವರಿಗೆ ಕೋಕ್ ಕೊಡಲಾಗುತ್ತೆ. ಆ ಒಂದು 15 ಒಂದು ಸಚಿವರಿಗೆ ಕೋಕ್ ಕೊಟ್ಟರೆ ಅಷ್ಟು ಶಾಸಕರಿಗೆ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಅದರಲ್ಲಿ ಸಮುದಾಯವಾರು ಕೂಡ ತೆಗೆದುಕೊಳ್ಳಬೇಕು, ಸಿದ್ದರಾಮಯ್ಯವರು ಹೇಳಿದಂಥವರಿಗೆ ಕೂಡ ಕೊಡಬೇಕು, ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿದಂಥವರಿಗೂ ಕೂಡ ಸಚಿವವಾದ ಸ್ಥಾನವನ್ನು ಕೊಡಬೇಕು. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಸಿದ್ದರಾಮಯ್ಯವರು ಕೂಡ ನಡೆಸಿರ್ತಕ್ಕಂಥದ್ದು. ಅಂತಿಮ ಹಂತದಲ್ಲಿ CLP ಸಭೆ ಆದ ಬಳಿಕ ಆ ಒಂದು ಅನುಮತಿಯನ್ನ ಹೈಕಮಾಂಡ್ ನಾಯಕರು ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಅಧಿಕೃತವಾಗಿ ಕೂಡ ಪಟ್ಟಿಯನ್ನ ಸಿದ್ಧಪಡಿಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಶರತ್, ಮತ್ತೊಂದು ಕಡೆ ಬಸವರಾಜ್, ಈಗ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದಮೇಲೆ ಒಂದು ಹಂತದಲ್ಲಿ ಸಂಪುಟ ಸಚಿವರ ಲಿಸ್ಟ್ಗಳು ಆಲ್ರೆಡಿ ಫೈನಲ್ ಆಗಿದೆ ಅನ್ನೋ ರೀತಿಯಾಗಿ ಆದಂತೆ ಕಾಣಿಸ್ತಾ ಇದೆ. ಸೊ ಇನ್ಸೈಡ್ ಡೀಟೇಲ್ಸ್ ಏನಾದ್ರು ಸಿಕ್ಕಿದೆಯಾ? DCM ಸ್ಥಾನಗಳು ಎಷ್ಟು, ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ, ಅಂದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಈ ತರ ಸಂಭಾವ್ಯ ಪಟ್ಟಿಗಳ ಬಗ್ಗೆ ಹೇಳೋದಾದ್ರೆ? ಶರತ್, ಈಗಾಗಲೇ ಸಿದ್ದರಾಮಯ್ಯವರು ಒಂದಿಷ್ಟು ಶಾಸಕರ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಹಿಂದೆ ಇರ್ತಕ್ಕಂಥ ಸಂಪುಟದಲ್ಲಿರುವಂಥವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ಸಂಪುಟದಲ್ಲಿ ಸುಮಾರು 3ರಿಂದ 4 ಒಂದು DCM ಅನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ ನಾಯಕರಿಗೂ ಕೂಡ ಇದೆ. ಅದರಂತೆ ಸಿದ್ದರಾಮಯ್ಯವರು ಕೂಡ ಸಮುದಾಯವರು ಯಾವ ಒಂದು ಸಮುದಾಯಕ್ಕೂ ಕೂಡ ಅಸಮಾಧಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಒಂದು DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂಥದ್ದು. ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಕೂಡ DCM ಸ್ಥಾನ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದರಂತೆ ಪರಮೇಶ್ವರ್ ಅವರಿಗೂ ಕೂಡ DCM ಸ್ಥಾನ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಅಂಶವನ್ನು ಕೂಡ ತಿಳಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯವರ ಅತ್ಯಾಪ್ತರು ಆಗಿರುವಂತಹ MB ಪಾಟೀಲ್ರಿಗೂ ಕೂಡ DCM ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನ ಸಿದ್ದರಾಮಯ್ಯವರು ಇಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಇತ್ತ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ UT ಖಾದರ್ ಅವರು ಕೂಡ ಇಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಕೂಡ ಸಿದ್ದರಾಮಯ್ಯವರು ಬ್ಯಾಟಿಂಗ್ ಬೀಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಈ 3-4 DCM ಸೃಷ್ಟಿಗೆ ವಿರೋಧವಿದೆ. ಹಾಗಾಗಿ ಅಂತಿಮ ಹಂತದ ತೀರ್ಮಾನವನ್ನು ಹೈಕಮಾಂಡ್ ನಾಯಕರಿಗೆ ಬಿಟ್ಕೊಡ್ಲಾಗುತ್ತೆ. ಅವರು ಎಷ್ಟು DCM ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತಿಮವಾಗಿ ಅವರು ಫೈನಲ್ ಮಾಡ್ತಾರೆ. ಆದರೆ ಶರತ್, ಸಿದ್ದರಾಮಯ್ಯವರು ಕೆಲವು ಹಿರಿಯ ನಾಯಕರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅವರ ಹಿಂದೆ ಸಂಪುಟದಲ್ಲಿ ಇರ್ತಕ್ಕಂಥ ನಾಯಕರ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿರಿಯ ಒಂದು ಶಾಸಕರಲ್ಲಿ ಕೂಡ BR ಪಾಟೀಲ್ ಅವರ ಹೆಸರು ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ಮತ್ತೆ BK ಹರಿಪ್ರಸಾದ್ ಅವರು ಕೂಡ ಈ ಬಾರಿ ಅವ್ರನ್ನು ಕೂಡ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸ್ವತಃ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಮತ್ತೆ ಈ ಹಿಂದಿರ್ತಕ್ಕಂಥ ಈಗ MB ಪಾಟೀಲ್ರಾಗಿರ್ಬೋದು, ಪರಮೇಶ್ವರರಾಗಿರ್ಬೋದು, ಇವರೆಲ್ಲ ನಾಯಕರು ಕೂಡ ಇರುವಂತಹ ಹಿರಿಯ ನಾಯಕರಿಗೂ ಕೂಡ ಒಂದಿಷ್ಟು DCM ಸ್ಥಾನ ಸೃಷ್ಟಿ ಮಾಡಿದ್ರೆ ಇನ್ನಿತರೆ ಹಿರಿಯ ಶಾಸಕರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಇನ್ನೊಬ್ಬ ಅತ್ಯಾಪ್ತರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರಿಗೂ ಕೂಡ ಈ ಬಾರಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಪಟ್ಟಿಯನ್ನು ಕೂಡ ಸಿದ್ದರಾಮಯ್ಯವರು ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಮಾಡಿಕೊಂಡಿಲ್ಲ. ಆದ್ರೆ ಸಿದ್ದರಾಮಯ್ಯವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆ ಈಗ ಒಂದು ಹಂತದ ಸುತ್ತಿನ ಸಭೆಯನ್ನು ಕೂಡ ನಡೆಸಿ ಫೈನಲ್ ಆಗಿ ಕೂಡ ಈ CLP ಸಭೆಯಾದ ಬಳಿಕ ಕೂಡ ಒಂದಿಷ್ಟು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ನೀಡಿ ಅದಾದ ಬಳಿಕ ಹೊಸ ಸಂಪುಟ ರಚನೆಗೆ ಕೂಡ ಅವಕಾಶವನ್ನ ಹೈಕಮಾಂಡ್ ನಾಯಕರು ಮಾಡಿಕೊಡಲಿದ್ದಾರೆ. ಓಕೆ, ಎಸ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.